ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮಟನ್ ಪುಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೆಸಿಪಿ ತೋರಿಸಿದ್ರು ನಾನು ಹೇಗೆ ಮಾಡ್ತೀನಿ ಅನ್ನೋ ರೆಸಿಪಿನ ತೋರಿಸ್ತಿರ್ತೀನಿ. ಈಗ ಒಂದು ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಆಮೇಲೆ ಪುಲಾವ್ ಮಸಾಲೆಗಳು ಬರುತ್ತೆ ನೋಡಿ, ಸೋಂಪು, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಆಮೇಲೆ ಶಾಯಿ ಜೀರ, ಕಲ್ಲು ಹೂವು, ಪಲಾವ್ ಎಲೆ, ಮೆಣಸು, ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು, ಇನ್ನೂ ನಿಮಗೆ ಬೇರೆ ಮಸಾಲೆಗಳು ಆ್ಯಡ್ ಮಾಡ್ಬೋದು ಅನ್ನೋದಾದರೆ ಬೇರೆ ಮಸಾಲೆ ಐಟಮ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಒಂದು 4 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪುಲಾವು ವೈಟ್ ಕಲರ್ ಬರುತ್ತೆ, ಆಲ್ಮೋಸ್ಟ್ ವೈಟ್ ಕಲರ್ ಬರುತ್ತೆ, ಬಿಕಾಸ್ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಅಥವಾ ಪಾಲಕ್ ಏನೂ ಹಾಕಿರಲ್ಲ. ಸೊ ವೈಟ್ ಥರ ಬರುತ್ತೆ, ನೋಡೋದಕ್ಕೂ ಒಂಥರ ಹನುಮಂತು ಪಲಾವ್ ಅಂತೆಲ್ಲ ಇಷ್ಟಪಡ್ತಾರಲ್ಲ ಆ ಥರ ಕಾಣುತ್ತೆ ನೋಡೋದಕ್ಕೂ. ಮಸಾಲೆ ಕೂಡ ಹಾಗೇ ಇರುತ್ತೆ. ಇಲ್ಲಿ ನಾನು 3/4 kg ಮಟನ್ ತಗೊಂಡಿದ್ದೆ. ಅದಕ್ಕೆ ನಾನು ಉಪ್ಪು, ಮೊಸರು, ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. 3/4 kg ಮಟನ್ನು 1.5 ಪಾವಷ್ಟು ಅಕ್ಕಿ ಹಾಕ್ತಾಯಿದ್ದೆ ನಾನು ಪುಲಾವ್ಗೆ. ಸೊ ಹಾಗಾಗಿ 8ರಿಂದ 9 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ. ಖಾರದ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅಳತೆ ನೀರು, ಎಷ್ಟು ಅಕ್ಕಿ ಹಾಕ್ತೀವಿ ಅದ್ರ ಅಳತೆ ನೀರನ್ನ ಹಾಕ್ಕೊಂಡು ವಿಷಲ್ ಹಾಕಿಸ್ಬೇಕು. ಯಾರ್ಯಾರಿಗೆ ಮಟನ್ ಅಂದರೆ ತುಂಬ ಇಷ್ಟ, ನಮ್ಮನೇಲಂತೂ ತುಂಬಾ ಇಷ್ಟ. ಇಲ್ಲಿ ನೋಡಿ, ನಾನು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ, ಯಾಕೆಂದರೆ ನನಗೆ ಕಸೂರಿ ಮೇಥಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದು ಸ್ಕಿಪ್ ಮಾಡ್ಕೋಬೋದು ಬೇಡ ಅನ್ನೋರು. ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕಿದ್ದೀನಿ ಅದಕ್ಕೆ. ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ, ನಮ್ಮ ಮಾವನಿಗೆಲ್ಲ ಮಟನ್ ಅಂದರೆ ತುಂಬ ಇಷ್ಟ. ತುಂಬ ಜನ ಜೆಂಟ್ಸಿಗೆ ಸಾಮಾನ್ಯಕ್ಕೆ ಮಟನ್ ತುಂಬ ಇಷ್ಟ ಇರುತ್ತೆ, ಬಟ್ ನನಗೆ ಚಿಕನ್ ತುಂಬ ಇಷ್ಟ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಎಲ್ಲ ಆದಮೇಲೆ ಅಳತೆ ನೀರು, ಈಗ ನಾನು 1.5ಕ್ಕಿಂತ ಸ್ವಲ್ಪ ಜಾಸ್ತಿ ಪಾವಷ್ಟು ಅಕ್ಕಿ ಹಾಕ್ತಾಯಿದ್ದೆ. ಸೊ ಅದ್ರ ತಕ್ಕಂತೆ ನಾನು ಅಳತೆ ನೀರು ಹಾಕಿದ್ದೀನಿ. ಇದೆಲ್ಲ ಅಳತೆ ನೀರು ಹಾಕ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು, ಉಪ್ಪು ಹಾಕಂತ ಮರಿಬೇಡಿ, ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೆ. ನಿಮ್ಮ ರುಚಿ ತಕ್ಕಷ್ಟು. ನಾನು ಅದಾದಮೇಲೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಟೇಸ್ಟ್ ನೋಡಿಬಿಟ್ಟು. ಸೊ ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲಷ್ಟು, ಅಂದರೆ ಮಟನ್ ಸ್ವಲ್ಪ ಎಳೆದಾಗೇ ಇತ್ತು, ತುಂಬ ಬಲ್ತಿರಲಿಲ್ಲ, ತುಂಬಾ ಎಳೆದಿರಲಿಲ್ಲ. ಸೊ ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಹಾಕಿಸ್ಕೊಂಡೆ. ಈಗ 2 ವಿಷಲ್ ಆದಮೇಲೆ ಓಪನ್ ಮಾಡಿದ್ಮೇಲೆ ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೋಬೇಕು. ಅಕ್ಕಿನ ಸ್ವಲ್ಪ ತಿರುಗಿಸಿದ್ಮೇಲೆ, ಕೈ ಆಡಿಸಿದ್ಮೇಲೆ ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ ನಾನು, ಯಾಕೆಂದರೆ ರುಚಿ ನೋಡಿ ಇನ್ನೂ ಬೇಕು ಅನ್ನಿಸ್ತು. ಸ್ವಲ್ಪ ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ. ಇಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಟೊಮ್ಯಾಟೊ ಏನೂ ಹಾಕಿರಲ್ಲ ಅಲ್ವಾ, ನಿಂಬೆಹಣ್ಣು ರಸ ಹಾಕಿದ್ರೆ ರುಚಿ ಬರುತ್ತೆ ಅಂತ. ಈಗ ವೆಯ್ಟೆಲ್ಲ ಮಾಡಾದಮೇಲೆ 1 ವಿಷಲ್ ಆದಮೇಲೆ ಕುಕ್ಕರೀಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮಟನ್ ಪುಲಾವ್ ರೆಡಿ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ನನಗೆ ವೆರೈಟಿ ಪುಲಾವ್ ಮಾಡೋದಂದರೆ ತುಂಬ ಇಷ್ಟ. ಬಿರಿಯಾನಿ ರೆಸಿಪಿ, ಚಿಕನ್ನಲ್ಲಾಗಲಿ ಮಟನ್ನಲ್ಲಾಗಲಿ ಟ್ರೈ ಮಾಡೋದಂದರೆ ನಂಗೆ ತುಂಬಾ ಇಷ್ಟ. ಸೊ ನೋಡಿ ಹೆಂಗಿದೆ ಅಂತ, ಎಷ್ಟು ಒಂಥರ ಸಾಫ್ಟಾಗಿ ಬೆಂದಿತ್ತಂದರೆ ಮಟನ್ನು. ಈಗ ನಾನು ತೋರಿಸ್ತೀನಿ ನೋಡಿ, ಮೆತ್ತಗಿತ್ತು ಪೀಸು. ಓಪನ್ ಮಾಡಿದ್ರೆ ನಂಗೆ ಈ ಥರ ಇಷ್ಟ ಆಗುತ್ತೆ, ಅಂದರೆ ಮಟನ್ ಮುಟ್ಟಿದ್ರೇ ಅದ್ರದ್ದು ಪೀಸ್ ಹಿಂಗೆ ಬಿಟ್ಕೊಂಡು ಬರುತ್ತಲ್ಲ, ನಂಗೆ ಆ ಥರ ತುಂಬಾ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಾಗಿದ್ದು, ಎಲ್ಲರೂ ಟ್ರೈ ಮಾಡಿ ಒಂದ್ಸಲ. ಈಗ ನೋಡಿ, ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶೇರ್ವಾ ಮಾಡಿದ್ದೆ ನಾನು. ಸೊ ಶೇರ್ವಾ ರೆಸಿಪಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೋರಿಸ್ತೀನಿ. ಈಗ ನೋಡಿ, ಮಟನ್ ಪಲಾವ್ ಹಾಕ್ಕೊಂಡಿದ್ದೀನಿ. ಸಾಮಾನ್ಯಕ್ಕೆ ನಮ್ಮ ಮನೇಲಿ ನಾನ್ ವೆಜ್ ಅಂತ ಮಾಡಿದಾಗ ಮೊಟ್ಟೆ, ಬಾಯ್ಲ್ಡ್ ಎಗ್ ಇದ್ದೇ ಇರುತ್ತೆ, ಮಾಡಿರ್ತೀವಿ. ಸೊ ನೋಡಿ ಹೆಂಗಿದೆ ಅಂತ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.